ರಾಜಧಾನಿಯ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ರೌಂಡ್ ಅಪ್ ನಲ್ಲಿ. ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡುವರ ಸಂಖ್ಯೆ ಜಾಸ್ತಿ ಆಗಿದೆ. ಈ ಮಧ್ಯೆ ಕೇವಲ 30 ರಿಂದ 40 ಸಾವಿರ ಬೆಲೆ ಬಾಳೋ ಬೈಕ್ ಮೇಲೆ ಬರೋಬ್ಬರಿ 1,61,000 ಫೈನ್ ಬಿದ್ದಿದೆ. 5 ವರ್ಷಗಳಿಂದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಬೈಕ್ ಸವಾರನೊಬ್ಬ ಓಡಾಡ್ತಿದ್ದಾನೆ. 2020 ರಿಂದ 25ರವರೆಗೆ 300ಕ್ಕೂ ಹೆಚ್ಚು ಬಾರಿ ರೂಲ್ಸ್ ಬ್ರೇಕ್ ಮಾಡಿದ್ದು KA 05JX1344 ನಂಬರ್ನ ದ್ವಿಚಕ್ರ ವಾಹನದ ಮೇಲೆ ಬರೋಬ್ಬರಿ 1,61,000 ದಂಡ ಬಿದ್ದಿದೆ. ಚಿಕ್ಕಪೇಟೆ ಕಲಾಸಿಪಾಳ್ಯದಲ್ಲಿ ಅತಿ ಹೆಚ್ಚು ಬಾರಿ ರೂಲ್ಸ್ ಬ್ರೇಕ್ ಮಾಡಿರೋದು ತಿಳಿದಿದೆ. ಬಿಎಂಟಿಸಿ ಪ್ರಯಾಣಿಕರಿಗಾಗಿ ಹೊಸ ರೂಪದಲ್ಲಿ ಬಿಎಂಟಿಸಿ ಡಿಜಿಟಲ್ ಆಪ್ ಬಿಡುಗಡೆಯಾಗಿದೆ. ತಾಂತ್ರಿಕ ಕಾರಣಗಳಿಂದ ಜನವರಿ 15 ರಿಂದ 30 ತನಕ ಬಿಎಂಟಿಸಿ ಮೊಬೈಲ್ ಅಪ್ಲಿಕೇಶನ್ ಬಂದ್ ಮಾಡಲಾಗಿತ್ತು. ಇದೀಗ ಹೊಸ ರೂಪದಲ್ಲಿ ಆಪ್ ಬರ್ತಿದ್ದು 5200ಕ್ಕೂ ಹೆಚ್ಚು ಬಸ್ಗಳ ಲೈವ್ ಟ್ರ್ಯಾಕಿಂಗ್ ವ್ಯವಸ್ಥೆ ಇದೆ. ಹೊಸ BS6 ಬಸ್ಗಳು ಮತ್ತು EV ಬಸ್ಗಳನ್ನು ಕೂಡ ಟ್ರ್ಯಾಕ್ ಮಾಡಬಹುದು. ಬಸ್ ಆಗಮನ ಹಾಗೂ ನಿರ್ಗಮನದ ಸಮಯ ಕೂಡ ಟ್ರ್ಯಾಕಿಂಗ್ ಆಗಲಿದೆ. ನಗರದ ಎನ್ಆರ್ ಕಾಲೋನಿಯ ಮೂಕಾಂಬಿಕಾ ಸ್ಕೂಲ್ ಬಳಿ ಮರ ಬಿದ್ದು ಅವಾಂತರವೇ ಸೃಷ್ಟಿಯಾಗಿತ್ತು. ಸ್ಕೂಲ್ ಮುಂಭಾಗವೇ ಮರ ಬಿದ್ದು ಕೆಲಕಾಲ ಶಾಲಾ ಮಕ್ಕಳು ಹಾಗೂ ಪೋಷಕರಲ್ಲಿ ಆತಂಕ ಆವರಿಸಿದ್ದು, ಸದ್ಯ ಸುದ್ದಿ ತಿಳಿದು ಸ್ಥಳಕ್ಕೆ ಬಂದ ಬಿಬಿಎಂಪಿ ಸಿಬ್ಬಂದಿ ಮರವನ್ನ ತೆರವು ಮಾಡಿದ್ರು. ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ನಿಂತಿದ್ದ ಕಾರಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಕಾರು ಹಾಗೂ ಪಕ್ಕದಲ್ಲಿ ನಿಂತಿದ್ದ ಮತ್ತೊಂದು ಬೈಕ್ ಸುಟ್ಟು ಭಸ್ಮವಾಗಿರೋ ಘಟನೆ ಬೆಂಗಳೂರಿನ ಲಾಲ್ಬಾಗ್ ಮೆಟ್ರೋ ನಿಲ್ದಾಣದ ಬಳಿ ನಡೆದಿದೆ. ಇವತ್ತು ಸಂಜೆ 4 ಗಂಟೆ ಸುಮಾರಿಗೆ ಈ ಅವಘಡ ಸಂಭವಿಸಿದೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದು ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ವೇಗವಾಗಿ ಬಂದ ಬೊಲೆರೋ ಜೀಪ್ ಚಾಲಕ ಆಟೋಗೆ ಡಿಕ್ಕಿ ಹೊಡೆದಿದ್ದು ಮಾತ್ರವಲ್ಲದೆ ಅಡ್ಡಾದಿಡ್ಡಿ ವಾಹನ ಚಲಾಯಿಸಿದ್ದಾನೆ. ಅತಿ ವೇಗದ ವಾಹನ ಚಲಾಯಿಸಿದ್ದು ನಾಯಿ ಜಸ್ಟ್ ಮಿಸ್ ಆಗಿದೆ. ಆದರೆ ಮುಂದೆ ಬರ್ತಿದ್ದ ಆಟೋಗೆ ಚಾಲಕ ಗುದ್ದು ಬಿಟ್ಟಿದ್ದಾನೆ. ಈತನ ನಿರ್ಲಕ್ಷ್ಯದ ಚಾಲನೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.